ಭೀಕರ ರಸ್ತೆ ಅಪಘಾತದಲ್ಲಿ ಮೃತಪಟ್ಟ ಐಎಎಸ್ ಅಧಿಕಾರಿ ಮಹಾಂತೇಶ್ ಬೇಳ್ಗಿಯವರ ಮರಣೋತ್ತರ ಪರೀಕ್ಷೆ ಮುಕ್ತಾಯವಾಗಿದೆ. ಕಲಬುರಗಿಯ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ. ಮಹಾಂತೇಶ್ ಕುಟುಂಬದವರಿಗೆ ಮೃತದೇಹವನ್ನು ಹಸ್ತಾಂತರ ಮಾಡಲಾಗಿದ್ದು, ಸ್ವಗ್ರಾಮ ರಾಮದುರ್ಗದತ್ತ ಮಹಾಂತೇಶ್ ಬೇಳ್ಗಿಯವರ ಮೃತದೇಹ ಈಗ ರವಾನೆಯಾಗಿದೆ. ಕೆಲವೇ ಕ್ಷಣಗಳಲ್ಲಿ ರಾಮದುರ್ಗ ತಲುಪುವಂತಹ ಸಾಧ್ಯತೆ ಇದೆ. ರಾಮದುರ್ಗದಲ್ಲಿ ಅಂತಿಮ ದರ್ಶನಕ್ಕೆ ಸಕಲ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಅಪಘಾತ ನಡೆದಂತಹ ಜಾಗ ಗಮನಿಸ್ತಾ ಇದ್ದೀವಿ. ಜೇವರ್ಗಿ ಬಳಿ ಈ ಭೀಕರವಾದಂತಹ ರಸ್ತೆ ಅಪಘಾತ ಸಂಭವಿಸಿತು. ಐಎಎಸ್ ಅಧಿಕಾರಿಯಾಗಿದ್ದಂತಹ ಮಹಾಂತೇಶ್ ಬೇಳ್ಗಿ ತಮ್ಮ ದಕ್ಷತೆಗೆ ಹೆಸರುವಾಸಿಯಾಗಿದ್ರು. ಆದರೆ ಭೀಕರ ಅಪಘಾತ ಅವರನ್ನ ಬಲಿ ಪಡೆದಿದೆ. ಅವರು ಮತ್ತು ಅವರ ಸಹೋದರರು ಈ ಭೀಕರ ಅಪಘಾತದಲ್ಲಿ ಮೃತಪಟ್ಟಿದ್ದಾರೆ. ಕೆಲವೇ ಕ್ಷಣದಲ್ಲಿ ರಾಮದುರ್ಗ ತಲುಪಲಿದೆ ಅವರ ಪಾರ್ಥಿವ. ಮರಣೋತ್ತರ ಪರೀಕ್ಷೆ ಮುಕ್ತಾಯ ಆದಂತಹ ಹಿನ್ನೆಲೆಯಲ್ಲಿ ಕುಟುಂಬಸ್ಥರಿಗೆ ಮೃತದೇಹವನ್ನು ಹಸ್ತಾಂತರಿಸಲಾಯಿತು. ನಂತರ ಅಲ್ಲಿಂದ ಈಗ ಸ್ವಗ್ರಾಮಕ್ಕೆ ತೆಗೆದುಕೊಂಡು ಹೋಗಲಾಗಿದೆ. ರಾಮದುರ್ಗವನ್ನು ಇನ್ನೇನು ಕೆಲವೇ ಕ್ಷಣದಲ್ಲಿ ತಲುಪುತ್ತೆ ಬೇಳ್ಗಿಯವರ ಪಾರ್ಥಿವ. ಅಂತಿಮ ದರ್ಶನಕ್ಕೆ ಕೂಡ ಅಲ್ಲಿ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಬೆಸ್ಕಾಂ ಎಂಡಿಯಾಗಿ ಜೊತೆಗೆ ಅದಕ್ಕೂ ಮುನ್ನ ಹಿಂದೆ ದಾವಣಗೆರೆಯ ಜಿಲ್ಲಾಧಿಕಾರಿಯಾಗೂ ಕೂಡ ಕಾರ್ಯವನ್ನು ನಿರ್ವಹಿಸಿದ್ರು ಮಹಾಂತೇಶ್ ಬೇಳ್ಗಿ. ಘಟನೆ ಕುರಿತಂತೆ ಇನ್ನಷ್ಟು ಡೀಟೇಲ್ಸ್ ಪಡೆಯೋಣ. ನಮ್ಮ ಪ್ರತಿನಿಧಿ ಸಹದೇವ್ ಮಾನೆ ಈಗ ಸಂಪರ್ಕದಲ್ಲಿದ್ದಾರೆ. ಸಹದೇವ್, ನಿಜಕ್ಕೂ ಬಹಳ ದೊಡ್ಡ ದುರಂತ. ಐಎಎಸ್ ಅಧಿಕಾರಿ ಬೇಳ್ಗಿಯವರು ಈ ರೀತಿಯ ಅಪಘಾತದಲ್ಲಿ ದುರ್ಮರಣಕ್ಕೀಡಾಗಿರುವುದು. ಅಪಘಾತ ಕುರಿತಂತೆ ಜೊತೆಗೆ ಈಗ ಅವರ ಅಂತಿಮ ದರ್ಶನಕ್ಕಾಗಿರುವ ಸಿದ್ಧತೆ ಕುರಿತಂತೆ ಏನೇನು ಮಾಹಿತಿಗಳು ಲಭ್ಯ ಆಗ್ತಾ ಇದೆ? ಪ್ರತಿಮಾ, ಏನು ಐಎಎಸ್ ಅಧಿಕಾರಿ ಮಹಾಂತೇಶ್ ಬೇಳ್ಗಿ ಅವರ ಸಾವಿನಿಂದ ಈಗ ರಾಮದುರ್ಗದಲ್ಲಿ ಒಂದು ಹಂತದಲ್ಲಿ ಶೋಕದ ವಾತಾವರಣ ನಿರ್ಮಾಣ ಆಗಿರುವಂತದ್ದು. ರಾಮದುರ್ಗ ಏನು ಅವ್ರ ಹುಟ್ಟೂರು ಏನಿದೆ, ಈಗಷ್ಟೇ ಮೃತದೇಹಗಳು ಕೂಡ ಮನೆಗೆ ತಲುಪಿರುವಂತದ್ದು. ಮನೆಯ ಮುಂಭಾಗದಲ್ಲೇ ಮೃತದೇಹಗಳನ್ನ ಇರಿಸಿ ಸಾರ್ವಜನಿಕರಿಗೆ ಕೂಡ ಈಗ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಿಕೊಡ್ಲಾಗ್ತದೆ. ಇದಾದ ಬಳಿಕ ಮಧ್ಯಾಹ್ನದವರೆಗೂ ಕೂಡ ಸಾರ್ವಜನಿಕ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗುತ್ತೆ. ಮಧ್ಯಾಹ್ನ 3 ಗಂಟೆಗೆ ಹಲಗತ್ತಿ ಬಳಿ, ಅಂದ್ರೆ ರಾಮದುರ್ಗದ ಹೊರವಲಯದಲ್ಲೇ ಇವ್ರದೇ ತೋಟದ ಫಾರ್ಮ್ ಹೌಸ್ ಇರುವಂತದ್ದು, ಅಲ್ಲಿ ಅಂತ್ಯ ಸಂಸ್ಕಾರಕ್ಕೆ ಸಿದ್ಧತೆಯನ್ನ ಈಗಾಗಲೇ ಮಾಡ್ಕೊಳ್ತಾ ಇರುವಂತದ್ದು. 8 ತಿಂಗಳ ಹಿಂದೆ ಏನು ಮಹಾಂತೇಶ್ ಬೇಳ್ಗಿ ಅವರ ತಾಯಿ ಮೃತಪಟ್ಟಿದ್ರು. ಅವರ ಸಮಾಧಿ ಪಕ್ಕದಲ್ಲೇ ಇವರ ಅಂತ್ಯಕ್ರಿಯೆಗೂ ಕೂಡ ಈಗ ಏನು ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು. ಸದ್ಯ ಈಗ ಇವತ್ತು ರಾಮದುರ್ಗ ಪಟ್ಟಣದಲ್ಲಿ ಒಂದು ಹಂತದಲ್ಲಿ ಸ್ವಯಂ ಘೋಷಿತ ಬಂದ್ ರೀತಿ ಕಂಡು ಬರ್ತಾ ಇರುವಂತದ್ದು ಒಂದ್ ಕಡೆ ಆದ್ರೆ, ಇನ್ನೊಂದು ಕಡೆ ಕುಟುಂಬಸ್ಥರ ಆಕ್ರಂದನ ಕೂಡ ಮುಗಿಲು ಮುಟ್ಟಿರುವಂತದ್ದು. ಯಾಕಂದ್ರೆ ಬರೀ ಮಹಾಂತೇಶ್ ಬೇಳ್ಗಿ ಅವರಷ್ಟೇ ಸಾವಾಗಿಲ್ಲ, ಅವ್ರ ಮನೆಯಲ್ಲಿ ಇನ್ನೂ 2 ಸಾವಾಗಿರುವಂತದ್ದು ಅಪಘಾತದಲ್ಲಿ. ಹೀಗಾಗಿ ಒಟ್ಟು 3 ಜನ ಒಂದೇ ಕುಟುಂಬದವರು ಸಾವಾಗಿರುವಂತಹ ಕಾರಣಕ್ಕಾಗಿ ಇಡೀ ಕುಟುಂಬದ ಆಕ್ರಂದನ ಒಂದ್ ಕಡೆ ಮುಗಿಲು ಮುಟ್ಟಿರುವಂತದ್ದು. ಇವತ್ತು ಹಿರಿಯ ಐಎಎಸ್ ಅಧಿಕಾರಿಗಳು ಮತ್ತು IPS ಅಧಿಕಾರಿಗಳು ಕೂಡ ಅಂತಿಮ ದರ್ಶನಕ್ಕೆ ಬರ್ತಾರೆ ಅನ್ನುವಂತ ಮಾಹಿತಿ ಇರುವಂತ ಕಾರಣಕ್ಕಾಗಿ ಈಗ ಪೊಲೀಸರು ಕೂಡ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇರುವಂತದ್ದು. ಪ್ರತಿಮಾ, ಥ್ಯಾಂಕ್ ಯು ಸಹದೇವ್.